ಊರು ಯಾವ ಸರ್? ಸಾಗನೂರು ಸರ್, ಅಫಜಲ್ಪುರ ತಾಲೂಕು ಸಾಗನೂರು ರೀ. ಸಾಗನೂರು ತಾಲೂಕು ಯಾವ್ದು ಬರ್ತಾರೆ? ಅಫಜಲ್ಪುರ ತಾಲೂಕು, ಜಿಲ್ಲಾ ಗುಲ್ಬರ್ಗ ರೀ. ಜಿಲ್ಲಾ ಗುಲ್ಬರ್ಗ ರೀ. ನೀವು ಮೆಣಸಿನ ಗಿಡ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಿ? 3 ವರ್ಷ ಸರ್ ಸ್ಟಾರ್ಟಿಂಗ್. ಇದು ಸ್ಟಾರ್ಟಿಂಗ್ ಇದು 3 ವರ್ಷ. 3 ವರ್ಷ ಸ್ಟಾರ್ಟಿಂಗ್ ರೀ. ಹೌದ್ರಾ? ಇದಕ್ಕೇನು ನಮ್ದು ಔಷಧಿ ಹೊಡೆದಿರಿ ಸರ್? RPX ಹೊಡೆದಿನಿ ಸರ್. ಫಸ್ಟ್ ಡೋಸ್ RPX ಹಾಕಿನಿ ರೀ. ತೆಳಗ ಒಂದ್ಸಲ ಸ್ಪ್ರೇನ ಮಾಡೀನಿ ರೀ. ಮಾಡಬೇಕು ಇಳುವರಿ ಚಲೋ ಬಂದ್ರಿ. ಫಸ್ಟ್ ನಾವು ಹೋದ ವರ್ಷ 20 ಹಿಡಿದು 25 ಟನ್ ಕ್ವಿಂಟಲ್ ಬಂದ್ರಿ. ಅಂದ್ರೆ ಅವಾಗ RPS ಯೂಸ್ ಮಾಡ್ಲಾರ್ದಾಗ ರೀ. ಯೂಸ್ ಮಾಡಿದಾಗ ಬೆಳೆ ನಮ್ಗೆ ಚೆನ್ನಾಗಿ ಬಂದ ಬೆಳೆ ರೀ. ಈಗ ಯೂಸ್ ಮಾಡಿದ್ಮ್ಯಾಗ ನಿಮಗೆ ಚಲೋ ಚಲೋ ಸೈಜ್ನು ಚಲೋ ಅದ ರೀ. ಇಳುವರಿ ಚಲೋ ಬಂದ್ರಿ. ಈಗ ಮೆಣಸಿನ ಗಿಡ ಹರಿದಿರ್ನ ಕಾಯಿ ಹರಿದಿ 2 ಟ್ರಿಪ್ ಹರಿದ್ವಿ ಸರ್. ಈಗ 2 ಟ್ರಿಪ್ ಎಷ್ಟು ಟನ್? ಈಗ ಒಂದು 30 ಕ್ವಿಂಟಲ್, ಒಂದ್ಸಲ 14, ಒಂದ್ಸಲ 16, 30 ಕ್ವಿಂಟಲ್ ಆಗ್ಯದ್ರಿ. 30 ಕ್ವಿಂಟಲ್. ಇನ್ನೂ 20 ಕ್ವಿಂಟಲ್ ಬರ್ಬೋದ್ರಿ. ನಾವು ಇನ್ನ 20 ಕ್ವಿಂಟಲ್. ಅಂದ್ರೆ 1 ಎಕರೆ ಎಷ್ಟು ಅದ್ರಿ? ಎಷ್ಟು? 1 ಎಕರೆ 50 ಕ್ವಿಂಟಲ್ ಆತ ನೋಡ್ರಿ. 1 ಎಕರೆಗೆ 50 ಕ್ವಿಂಟಲ್ ಆಗ್ತಾರೆ. ಅಂದ್ರೆ ಮೊದಲ ಯೂಸ್ ಮಾಡ್ಲಾರ್ದಾಗ 50 ಕ್ವಿಂಟಲ್ ಏನು ಬಂದಿತ್ತು? ಇಲ್ಲ, 20 ಕ್ವಿಂಟಲ್ ಲಾಸ್ಟ್ 20 ಕ್ವಿಂಟಲ್. ಅಂದ್ರೆ ಈಗ ನಿಮಗೆ ಇದು ಹೊಡೆದ್ರಿಂದ ಈಗ ನಿಮಗೆ ಬೆಳೆ ಚಲೋ ಬಂದ? ಚಲೋ ಬಂದ್ರಿ. ರೋಗನ ಕಮ್ಮಿ ಇರ್ತರಿ. ಅದು ಪೂರನೇ ಎಲ್ಲ ಸೈಜ್ ಕಾಯಿ ಬರ್ತದೆ, ಸೈಜ್ ಬರ್ತದೆ ರೀ. ಹೌದ್ರಾ? ಈಗ ನೀವು ಇದ್ರ ಬಗ್ಗೆ, ನೀವು ಔಷಧಿ ಬಗ್ಗೆ, RPS ಬಗ್ಗೆ ನೀವು ಹೇಳ್ಬೇಕಾದ್ರೆ 4 ರೈತ ಬಾಂಧವರಿಗೆ ನೀವು ನಿಮ್ಮ ಪ್ರಕಾರ ನಿಮ್ದು ಏನು ಅಭಿಪ್ರಾಯ? ನೀವು ಏನು ಯೂಸ್ ಮಾಡಿ ಅಭಿಪ್ರಾಯ ಸರ್? ಮುಂದಕ್ಕೆ ಹೆಚ್ಚಿಗೆ ಮಾಡಿ ತೋರಿಸ್ತೀವಿ ನಾವ್ರಿ. ಮುಂದಕ್ಕೆ ಬಾಜು ಸರ್ ನಮ್ಮನ್ನ 5 ಎಕರೆ 6 ಎಕರೆ ಮೆಣಸಿನ ಮಾಡೋರು, ನಮ್ಮ ಬೀಗರ್ ಅವರು 5 ಎಕರೆ ಮಾಡೋರ, ಹತ್ತಿ ಮಾಡೋರ. ಒಂದ್ಸಲ ನಾನೇ ಹೋಗಿ ನಿಮ್ ಕರ್ಕೊಂಡೋಗಿ ಒಂದ್ಸಲ ಡ್ರೆಂಚಿಂಗ್ ಮಾಡಿಸ್ತೀನಿ ಸದ್ ನೆಲಕ್ಕ. ಅದು RPX ಹ್ಯಾಂಗದ ಅವ್ರಿಗೂ ಗೊತ್ತು ಮಾಡಿಸ್ತೀನಿ. ಅಂದ್ರೆ ಇದು ಯೂಸ್ ಮಾಡಿದ್ಮೇಲೆ ನಿಮಗೆ ಚಲೋ ಸರ್. 1 ಡೋಸ್ ಖಾತಾ ಕಮ್ಮಿ ಬರ್ತದ್ರಿ. ಇಳುವರಿ ಚಲೋ ಬರ್ತದ್ರಿ. ಒಂದು ಖಾತಾ ಹಾಕಿದ ಪಡನೆ ಬೇರೆ ಅದ್ರಿ. ಇದು ನಿಮ್ RPX ಡ್ರೆಂಚಿಂಗ್ ಮಾಡಿದ್ರೆ ಬೇರೆ ಕಾಯಿನೂ ಶೈನಿಂಗ್ ಅದ. ಸೈಜ್ನು ಭಾಳ ಚಲೋ, ಭಾರಿ ಒಳ್ಳೇದ್ರಿ. ಈಗ ಧನ್ವಂತರಿ ಡಿಸ್ಟ್ರಿಬ್ಯೂಟರ್ ಪ್ರೈವೇಟ್ ಲಿಮಿಟೆಡ್ ಇದು ನಮ್ಮ ಕಂಪ್ನಿದಿಂದ RPS 76 ಅಂತೇಳಿ ಪ್ರಾಡಕ್ಟ್ ಬರ್ತದೆ ಸರ್. ಇದು ನಮ್ಮ ರೈತರಾದ ರಾಜು ಸರ್ ಇದು 2 ಡ್ರಿಂಚಿಂಗ್ ಮಾಡಿ 1 ಸ್ಪ್ರೇ ಮಾಡಿದ್ದಾರೆ. ಇವರು ಮೊದಲು ಮೆಣಸಿನ ಗಿಡ ಬೆಳೆಯೋಕ್ಕಿಂತ ಮುಂಚೆ 1 ಎಕರೆಕ್ಕೆ 25 ಕ್ವಿಂಟಲ್ ಬೆಳೀತಿದ್ರು. ಈಗ ಏನದಲ್ಲ, ಇದು ಯೂಸ್ ಮಾಡಿದ ಮ್ಯಾಗ ಈಗ ಅವ್ರ ಅನಿಸಿಕೆ ಏನಪ್ಪ ಅಂತಂದ್ರೆ 1 ಎಕರೆಕ್ಕೆ 50 ಕ್ವಿಂಟಲ್ ತನ ನಾವು ಬೆಳಿತಿದ್ದೇವೆ ಸರ್. ಭಾಳ ಖುಷಿ ಆಗ್ಯದ ಅಂತೇಳಿ ಅವರು ಮುಖಾಂತರ ನಾವು 20 ಚೀಲ ಖಾತ ಹಾಕದ್ 10 ಚೀಲ ಮ್ಯಾಗ ಖಾತೆ ಮ್ಯಾಗ ಆತೋಡ್ರಿ. ಹಾಕಲ್ರಿ ಖಾತಾನು ಕಡಿಮೆ ಆಗ್ತದೆ. ಅಂದ್ರೆ ಖರ್ಚು ಕಡಿಮೆ ಕಮ್ಮಿ ಖಾತಾನು ಕಮ್ಮಿ ಆಗ್ತದ್ರಿ. ಬೆಳಿ ಕನ್ನಡ ಪತು ಬರ್ತದೆ ಬೆಳಿ. ಇದು ನಿಮಗ ಇದೇ ಹೊಡಿ ಅಂತೇಳಿ ನಿಮ್ಗೆ ಪರಿಚಯ ಮಾಡಿಕೊಟ್ಟವ್ರಿ ಯಾರು? ನಮ್ಮ ಶರಣಗೌಡ ಪಾಟೀಲ್ ರೀ, ಅಣ್ಣವ್ರು ರೀ. ಅಣ್ಣರ ಹೆಸರು ಪೀರಣ್ಣ ರೀ. ನಮ್ಮ ದೋಸ್ತ ಒಬ್ಬ ಉಂಬರಿಗೆ ಅವ್ರು ಸಡಕರ್ದ ಅವ್ರು ಸಹ ಹೋಗಿ ಕರ್ಕೊಂಡು ಹೋಗಿ 2 ವರ್ಷ ಯೂಸ್ ಮಾಡ್ಲತ್ತೀವ್ರಿ. ಇದೇ ವರ್ಷ ಹೊಸಲ ಅವ್ರು ಯೂಸ್ ಮಾಡ್ರಿ, ಈ ಸಲ ನಾವು ಯೂಸ್ ಮಾಡ್ಲತ್ತೀವಿ. ಅಂದ್ರೆ ಇದು ಯೂಸ್ ಮಾಡಂತೇಳಿ ಹೇಳದವ್ರು ನಿಮ್ಗ ಗೌಡ್ರು ಮತ್ತ ಪೀರಣ್ಣ. ಇದ್ರ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಗ್ಯದಾರ? ನಿಮಗೆ ಇದರಿಂದ ಏನೇನು ನಿಮ್ಗೆ ಅನುಕೂಲ ಆಗ್ಯದ ಸರ್? ಅದ್ರ ಬಗ್ಗೆ 1-2 ಮಾತು ರೈತರಿಗೆ ಹೇಳ್ರಿ ಸರ್. ಸರ್ ಇದು ನಾವು ಯೂಸ್ ಮಾಡ್ಲಿಕ್ಕತ್ತು 3 ವರ್ಷ ಆಯ್ತು ಸರ್ ಇದು. ಆಮೇಲೆ ಕಂಪ್ನಿಯವರು ನಮ್ಮ ಊರಾಗ ಬಂದು ಭೇಟಿ ಆದ್ರೆ ನಮ್ಗೆ. ಭೇಟಿ ಆದ್ಮೇಲೆ ಚಾನ್ ಕೊಟ್ಟಿಗೆ ರೈತರಿಗೂ ಕೊಟ್ಟಿನಿ. ಒಳ್ಳೆ ಒಂದು ಇಳುವರಿ ಬಂದವ್ರಿ. ಅದು ಮೊದಲು 15-20 ಅಷ್ಟೇ ಬರ್ತಿತ್ತು. ಈ RPS ಯೂಸ್ ಮಾಡೋದ್ರಿಂದ ಅವರು ಪ್ರತಿಯೊಬ್ಬರು ರೈತರು ಕೂಡ 30-35 ಕ್ವಿಂಟಲ್ ಇಳುವರಿ ತೆಗಿಲಿಕತ್ತಾರೆ ಸರ್. ಅದಕ್ಕೆ ಇಲ್ಲಿ ಬಂದು ಉಂಬರಿಗೆ ಇವ್ರಿಗೆ ಕೊಟ್ಟಿವ್ರಿ. ಇವರು ಕೂಡ ಈಗಾಗಲೇ 30 ಕ್ವಿಂಟಲ್ ಇಳುವರಿ ತೆಗೆದಾರೆ. ಇನ್ನೂ 20 ಕ್ವಿಂಟಲ್ ಆತು 1 ಎಕರೆ ಕಟ್ಟ ಅವ್ರ ಬಯಲಿನೇ ಕೇಳಿರಿ. ಈಗ ಇದು ಬಳಸೋದ್ರಿಂದ ಒಳ್ಳೆ ಭೂಮಿ ಉಳಿತದೆ. ಇದರಿಂದ ಎರೆಹುಳ ತಯಾರಾಗ್ತಾವ ಮತ್ತು ರೈತರಿಗೆ ಅನುಕೂಲ ಅದ. ಇದರಲ್ಲಿ ಅಂದ್ರೆ ನೀವು ಯೂಸ್ ಮಾಡಿ ನಿಮಗೆ ಬೇಕಾದ ಮಂದಿ ಎಲ್ಲ ರೈತರಿಗೆ ಕೊಟ್ಟು ರಿಸಲ್ಟ್ ತಗೊಂಡಿರಿ? ತಗೊಂಡಿವಿ ಸರ್. ಅಂದ್ರೆ ಅದ್ರ ಬಗ್ಗೆ ನಿಮ್ಗೆ ಏನು ಎರಡನೇ ಡೌಟ್ ಇಲ್ಲ ಸರ್. ಡೌಟ್ ಇಲ್ಲ. ಮುಂದಕ್ಕೆ ಬರ್ರಿ. ಇಲ್ಲಿ ಸೈಜ್ ನೋಡ್ರಿ ಸರ್. ಈಗೇನದ ಇದರಿಂದ ಬೆಳ್ತಕ್ಕಂಥ ಮೆಣಸಿನ ಗಿಡದು ಕಾಯಿಗಳು ನೋಡ್ರಿ ಎಷ್ಟು ಕಾಯಿಗಳು ಬಿಟ್ಟು. ಆಲ್ರೆಡಿ 30 ಕ್ವಿಂಟಲ್ ತಗೋತದ. ಇನ್ನ 20 ಕ್ವಿಂಟಲ್ ಆಗುವ ಶೈನಿಂಗ್ ಕೂಡ ಅದ ಕಾಯಿ. ಕಾಯಿ ಶೈನಿಂಗ್ ಅದ ರೀ. ಕಾಯಿ ವೇಟ್ ಅದ. 30 ಕ್ವಿಂಟಲ್ ಆದ್ರೂ ಇನ್ನ ಕಾಯಿ ಇನ್ನ ಬಹಳ ಅದ ನೋಡ್ರಿ. 20 ಕ್ವಿಂಟಲ್ ಆತನ ಹೊಲ ಹೇಳ್ತದ. 20 ಕ್ವಿಂಟಲ್ ಆರಾಮ್ ನಿಮ್ ಕಣ್ಣಿಗೆ ಕಾಣ್ತದಲ್ಲ. ಅಲ್ಲೇನ್ ತೋರ್ಸ್ತಾರೆ ಶೈನಿಂಗ್ ಗೀನಿಂಗ್ ಎಲ್ಲ ಮಸ್ತ್ ಅದ. ಸೈನಿಂಗ್ ಅದು ಎಣ್ಣೆ ನಂಬರ್ ಏಕ್ರಿ. ನಂಬರ್ ಏಕ್ ಎಣ್ಣೆ ಇಂಥ ಎಣ್ಣೆ ಇಲ್ಲ. ಕಿದು ತೋರಿ ಗಿಡ ಕಾಯಿ ನೋಡ್ರಿ ಸರ್. ಹಸಿಕಾಯಿನೂ ಅಷ್ಟೇ ಅದ, ಹಣ್ಣದೇನು ಅಷ್ಟೇ ನೋಡಿ ಸರ್. ಬಡ್ಡಿ ಹಿಡ್ಕೊಂಡು ಕಾಯಿ ಒಮ್ಮೆ ಮಾಡ್ತೀರಿ
ಹೊಡೆಯನ ಇಲ್ಲಿ ಒಟ್ಟು ಹರಿದಿಲ್ಲ ನಂಗಲ್ಲ ಈಗ ಸರ್ ಇದೊಂದು ತಗೋರಿ ಇದು ನೋಡ್ರಿ ಸರ್ ಗಿಡ ನೋಡ್ರಿ ಇದಕ್ಕೆ ಹಿಂಗೆ ಮಾಡ್ತೀರಿ ಜಾಸ್ತಿ ಇಲ್ಲ ಮಾಡ್ರಿ ಬಂದಿರಿ ಸರ್ ಹೇಳಿ